ಎರಡನೇ ದೇವರಾಯನಿಗೆ 12,000 ಹೆಂಡತಿಯರಿದ್ರು ಅಂತ ರಾಬರ್ಟ್ ಸಿಬೆಲ್ ಬರೆದಿದ್ದಾನೆ. 12,000 ಹೆಂಡತಿಯರಲ್ಲಿ 2,000 ಹೆಂಡತಿಯರದ್ದು ಒಂದು ಸೈನ್ಯ ಇತ್ತು. ಆ 2,000 ಹೆಂಡತಿಯರು ಇವನ ಜೊತೆ ಯುದ್ಧಕ್ಕೂ ಹೋಗೋರು. ಯುದ್ಧಕ್ಕೂ ಹೋಗೋರು ಆಗ ಹೆಣ್ಮಕ್ಳು ಇವನ ಜೊತೆ ಯುದ್ಧದಲ್ಲಿ ಭಾಗವಹಿಸೋರೇ ಇದ್ರು. ಅಂದ್ರೆ ಯುದ್ಧದಲ್ಲಿ ಭಾಗಿಯಾಗೋದಕ್ಕೋ ಜೊತೆಯಾಗಿ ಹೋಗೋದಕ್ಕೋ? ಜೊತೆಯಾಗಿ ಹೋಗಿ. ಈಗ ಒಂದು ಯುದ್ಧ ಅಂದರೆ ಹೇಗೆ ಗೊತ್ತೇ, ಯುದ್ಧದ ಪ್ಲಾನ್ 2 ವರ್ಷದ ಮುಂಚೆ ನಡೆಯೋದು. ದಾರಿ ಮಾಡಿ, ಬಿಡದಿಗಳನ್ನು ಮಾಡಿ. ಇಲ್ಲಿ ಬಿಡದಿ ಅಂತಿದೆಯಲ್ಲ, ಏನು ಬಿಡದಿ ಅಂದರೆ ಮಹಾರಾಜರು ಬೆಂಗಳೂರಿಗೆ ಬರ್ತಾ ಇದ್ದಾಗ ಅಲ್ಲಿ ವಿಶ್ರಾಂತಿ ತಗೊಳ್ಳೋಕ್ಕೆ ಹಾಕ್ತಿದ್ದಂಥ ಟೆಂಟ್ಗಳ ಜಾಗವೇ ಬಿಡದಿ. ಬಿಡಾರ್ಗಳನ್ನು ಹಾಕಿ ಅಲ್ಲಿರೋರು ರಾಜರು ಅಲ್ಲಿ ಬಂದು ವಿಶ್ರಾಂತಿ ತಗೊಳ್ಳೋರು. ಮಹಾರಾಜರು ಈಗ ನಾಳೆ ಶುಕ್ರವಾರ ಬೆಳಗ್ಗೆ ಬಿಡದಿಗೆ ಬೆಂಗಳೂರು ಪ್ರಯಾಣ ಬೆಳೆಸಿದ್ದೇನೆ ಅಂದರೆ ಸೋಮವಾರನೇ ಹೋಗಿ ಅಲ್ಲಿ ಕ್ಯಾಂಪ್ ಹಾಕಿ ರೆಡಿ ಮಾಡಿ ಊಟ ನೀರು ತೊಟ್ಟಿ ತರಕಾರಿ ಹಣ್ಣು ಹಂಪಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರು. ಮಹಾರಾಜರು ಬಂದು ಗುರುವಾರ ಅಲ್ಲಿ ಹಾಲ್ಟ್ ಆಗೋರು. ಅದೇ ಒಂದು ಊರು. ಆಗ ಮಹಾರಾಜರು ಮಂತ್ರಿಗಳು ಸೈನಿಕರು ಊರು ಇವರು ಮತ್ತೊಬ್ಬರು ಒಂದು 50 ಟೆಂಟು, ಅಲ್ಲೊಂದು ಪುಟ್ಟು ಊರೇ ನಿರ್ಮಾಣ ಆಗೋಗೋದು.